ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ದಾಖಲಾತಿಗಳ ಪರಿಶೀಲನಾ ಕಾರ್ಯಗಳನ್ನು ಈಗಾಗಲೇ ನಡೆಸಲಾಗ್ತಾ ಇದೆ. ಕಾನೂನಿನ ಪ್ರಕಾರವಾಗಿ ಶೀಘ್ರದಲ್ಲೇ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಎಂಇಎ ತಿಳಿಸ್ತಾ ಇದ್ದು, ಪಾಸ್ಪೋರ್ಟ್ ಆಕ್ಟ್ ಮೂಲಕ ಕ್ರಮದ ಭರವಸೆಯನ್ನ ಕೊಡಲಾಗಿದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿ ಬಗ್ಗೆ ವಿದೇಶಾಂಗ ಇಲಾಖೆಯಿಂದ ಸಿಕ್ಕಿರ್ತಕ್ಕಂತಹ ಸ್ಪಷ್ಟನೆ ಇದು. ಸೊ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನ ಪ್ರಾರಂಭಿಸಿದ್ದೀವಿ. ದಾಖಲಾತಿಗಳ ಪರಿಶೀಲನೆ ಕಾರ್ಯ ಆಗಬೇಕಾಗಿದೆ. ಅದಾದ ನಂತರದಲ್ಲಿ ಕಾನೂನಾತ್ಮಕವಾಗಿ ಹೇಗೆ ಇದನ್ನ ರದ್ದುಗೊಳಿಸಬಹುದು ಅಂತ ಈಗ ಇರುವಂತೆಯೇ ಅವರ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಪಡೆದುಕೊಳ್ಳಲಾಗಿದೆ. ಈ ಅರೆಸ್ಟ್ ವಾರೆಂಟ್ ಅನ್ನ ಇಟ್ಟುಕೊಂಡೇ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಿಕ್ಕೆ ಬರುತ್ತಾ ಅಥವಾ ಮತ್ತೆ ಕಾನೂನಿನ ಮೊರೆ ಹೋಗಬೇಕಾಗುತ್ತಾ ರದ್ದತಿ ಪ್ರಕ್ರಿಯೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಪರಿಶೀಲನೆಗಳು ನಡೀತಾ ಇದೆ. ಪಾಸ್ಪೋರ್ಟ್ ಆಕ್ಟ್ ಏನು ಹೇಳುತ್ತೆ ಅದರ ಪ್ರಕಾರವಾಗಿಯೇ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ವಿದೇಶಾಂಗ ಇಲಾಖೆ ಮರು ಸ್ಪಷ್ಟನೆಯನ್ನ ಕೊಟ್ಟಿರುವಂತಹದ್ದು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ಬೆನ್ನಲ್ಲೇ ವಿದೇಶಕ್ಕೆ ಹಾರಿದ್ದಾರೆ. ಇಲ್ಲಿಯವರೆಗೂ ಅವರು ಬರೋ ಬಗ್ಗೆ ಯಾವುದೇ ಸುಳಿವಿಲ್ಲ. 28 ದಿನಗಳು ಕಳೆದರೂ ಕೂಡ ಯಾವಾಗ ಬರ್ತಾರೆ ಅಂತ ತಿಳ್ಕೊಳ್ಳೋ ಹಿನ್ನೆಲೆಯಲ್ಲಿ ವಿದೇಶಾಂಗ ಇಲಾಖೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಸೊ ಅದಕ್ಕೆ ರಿಯಾಕ್ಟ್ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಪಾಸ್ಪೋರ್ಟ್ ರದ್ದತಿ ಆಕ್ಟ್ ಏನ್ ಹೇಳುತ್ತೆ? ಈಗ ಆಲ್ರೆಡಿ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಇದೆ. ಸೊ ಇದನ್ನ ಇಟ್ಕೊಂಡೇ ಪಾಸ್ಪೋರ್ಟ್ ರದ್ದು ಮಾಡಬಹುದಾದ ಸಾಧ್ಯತೆ ಇದೆಯಾ? ಖಂಡಿತವಾಗಿಯೂ ದಿವ್ಯ, ಯಾಕಂದ್ರೆ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಕೂಡ ವಿದೇಶಾಂಗ ಇಲಾಖೆ ಪ್ರಜ್ವಲ್ ರೇವಣ್ಣಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾರೆ. ಆ ಮಾಹಿತಿಗಳನ್ನ ಆಧರಿಸಿ ಈಗ ಏನು ಅವರು ಯಾವ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ ಆ ಶೋಕಾಸ್ ನೋಟಿಸ್ಗೆ ಇವೆಲ್ಲದ್ರ ಬಗ್ಗೆನೂ ಕೂಡ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳನ್ನ ಪ್ರಾರಂಭವನ್ನ ಮಾಡಿರುವಂತದ್ದು. ಅಂದ್ರೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈಗಾಗಲೇ SIT ಅಧಿಕಾರಿಗಳು ಕೊಟ್ಟಿರುವಂತಹ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳಿಗೆ ಪೂರಕವಾದ ಉತ್ತರವನ್ನ, ಯಾಕೆಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಹೊಂದಿರುವಂತವರು ಸಂಸದ ಪ್ರಜ್ವಲ್ ಅವರು ಸಂಸದರಾಗಿರೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾದ್ರೆ ಅವರ ಉತ್ತರವನ್ನು ಪಡೆದುಕೊಳ್ಬೇಕು ಅಂತೇಳಿ ಈಗ ವಿದೇಶಾಂಗ ಸಚಿವಾಲಯ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಆ ಸಚಿವಾಲಯ ನೋಟಿಸ್ ಅನ್ನ ಕೊಟ್ಟ ಬಳಿಕ ಸೋಕಾಸ್ ನೋಟಿಸ್ಗೆ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಇದುವರೆಗೂ ಕೂಡ ಯಾರ ಸಂಪರ್ಕಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಸಿಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಸಿಗದೇ ಇರೋಂಥವ್ರು ಇವತ್ತು ಎಂಇಎ ಅವರ ಸೋಕಾಸ್ ನೋಟಿಸ್ ಅನ್ನ ರಿಸೀವ್ ಮಾಡ್ಕೊಳ್ತಾರ, ಜೊತೆಗೆ ಅದರಿಂದ ಉತ್ತರವನ್ನ ತ್ವರಿತವಾಗಿ ಉತ್ತರವನ್ನ ವಾಪಸ್ ಕೊಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳಿದ್ದಾವೆ. ಆ ರೀತಿ ಏನಾದರೂ ಎಂಇಎಗೆ ಅವರು ಸ್ಪಷ್ಟ ಉತ್ತರವನ್ನ ಕೊಟ್ಟರೆ ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ, ಜೊತೆಗೆ ವಿದೇಶದ ಪ್ರಯಾಣದ ಉದ್ದೇಶ ಏನು, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಬೇಕಿರುವಂಥದ್ದು. ಯಾಕೆಂದ್ರೆ ಇದುವರೆಗೂ ಕೂಡ ಲುಕೌಟ್ ನೋಟಿಸ್ಗೆ ಇರ್ಬೋದು, ಬ್ಲೂ ಕಾರ್ನರ್ ನೋಟಿಸ್ಗೆ ಇರ್ಬೋದು, ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಸಂಪರ್ಕಕ್ಕೆ ಪ್ರಜ್ವಲ್ ರೇವಣ್ಣ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿರುವಂಥದ್ದು. ಈಗ ಎಂಇಎ ಅಂದ್ರೆ ವಿದೇಶಾಂಗ ಸಚಿವಾಲಯ ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಯಾವ ರೀತಿಯಲ್ಲಿ ಕೊಡ್ತಾರೆ, ಜೊತೆಗೆ ಅದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಆದ್ರೆ SIT ಅಧಿಕಾರಿಗಳು ಕೂಡ ಅದಕ್ಕೆ ಟ್ಯಾಕಲ್ ಮಾಡಲಿಕ್ಕೆ ಯಾವ ರೀತಿಯ ಪ್ಲಾನ್ಗಳನ್ನ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನ ಮುಂದುವರ್ಸಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ವಿದೇಶಾಂಗ ಸಚಿವಾಲಯ ನಿನ್ನೆ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಅಂತ ಹೇಳಿತ್ತು. ಇವತ್ತು ಕಾನೂನಾತ್ಮಕವಾಗಿ ಪಾಸ್ಪೋರ್ಟ್ ಆಕ್ಟ್ ನಲ್ಲಿ ಯಾವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಲಾಗ್ತದೆ. ಇನ್ನೇನೋ ಕೆಲವೇ ದಿನಗಳಲ್ಲಿ ಆ ಪ್ರಕ್ರಿಯೆ ಕೂಡ ಮುಕ್ತಾಯಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಕುತೂಹಲ ಮನೆ ಮಾಡ್ತಾ ಇದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಇದಕ್ಕೆ ಯಾವ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.